ಈಗ ತಾವು ನಾನು ಯಾವ ತಪ್ಪು ಮಾಡಿಲ್ಲ. ಇಲ್ಲ, ಎಲ್ಲ ಸದಸ್ಯರು ನನ್ನ ಸದಸ್ಯರು ಹೇಳಿದ್ ನಾನು ಹೇಳ್ತೀನಿ. ನಾನು ತಪ್ಪು ಮಾಡಿಲ್ಲ. ನಾವು ಎಲ್ಲ ಈ ಸದಸ್ಯರು ಅಂತ ಹೇಳ್ತೀವಿ ಅಷ್ಟೇ. ಅದು ಭವಿಷ್ಯ ಬರ್ತಿತ್ತು, ಅದು ಅದೇ ರೀತಿ ಬಂದಿದೆ. ಇನ್ನು ಮೇಲೆ ಬರೋದು ಅದು ನಿಮ್ಮ ವಿಶ್ಲೇಷಣೆ ಬಿಡಿ. ನಾಲ್ಗೆ ತಪ್ಪಿ ಆಗೋದು ಸರ್. ಯಾಕಾಗುತ್ತೆ? ಈಗ ತಾವು ನಾನು ಯಾವ ತಪ್ಪು ಮಾಡಿಲ್ಲ. ಇಲ್ಲ, ಎಲ್ಲ ಸದಸ್ಯರು ನನ್ನ ಸದಸ್ಯರು ಹೇಳಿದ್ ನಾನು ಹೇಳ್ತೀನಿ. ನಾನು ತಪ್ಪು ಮಾಡಿಲ್ಲ. ನಾವು ಎಲ್ಲ ಈ ಸದಸ್ಯರು ಅಂತ ಹೇಳ್ತೀವಿ ಅಷ್ಟೇ. ಅಪಾದನೆ ಅಂತ ಮಾಡೋದಿಲ್ಲ. ಈಗ ನಾನು ಹೇಳೋದು, ಈಗ ತಾವಲ್ಲಿ ಕುಡ್ತಿದ್ರಿ, ಅದು ಭವಿಷ್ಯ ಬರ್ತಿತ್ತು, ಅದು ಅದೇ ರೀತಿ ಬಂದಿದೆ. ಇನ್ನು ಮೇಲೆ ಬರೋದು ಅದು ನಿಮ್ಮ ವಿಶ್ಲೇಷಣೆ ಬಿಡಿ. ಇನ್ನು ಮೇಲೆ ಬರೋದು ನಾನು ತಪ್ಪು ಮಾಡಿಲ್ಲ, ತಪ್ಪು ಮಾಡೋದು ಇಲ್ಲ. ಆಯ್ತು, ನಾನು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ ಆದ್ರೂ ಸಭಾಪತಿ ಹೇಳಿಕೆಯನ್ನ ಸ್ವಾಗತಿಸ್ತೀವಿ ನಾವೆಲ್ಲ. ಎಕ್ಸ್ಟ್ರಾ ಇರ್ಲಿ, ಎಲ್ಲ ಸದಸ್ಯರಿಗೆಲ್ಲ ಕೊಡೋಣ ಅಂತ ಹೇಳಿದ್ದೆ ಸಭಾಧ್ಯಕ್ಷರೇ. ಆಮೇಲೆ ಈಗ 15/8/26 ಘಟನೆ ಬಗ್ಗೆ ತಾವು ಕೇಳಿದ್ದೀರ. ಅದಕ್ಕೆ 14/8/26 ಸುಮಾರು ಸಾಯಂಕಾಲ 8 ಗಂಟೆ ಸಮಯದಲ್ಲಿ ಈ ಥರ ಬೇಟೆಗಾರರು ಕಾಡೊಳಗಡೆ ಬಂದಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಬರುತ್ತೆ ಸಭಾಧ್ಯಕ್ಷರೇ. ಆಗ ಸುಮಾರು 12 ಜನ ಸಿಬ್ಬಂದಿಗಳು ನಮ್ಮ ಅರಣ್ಯ ಇಲಾಖೆಯವರು KA 04-2052 ಮತ್ತು KA 010G84 2 ವಾಹನಗಳಲ್ಲಿ ಹೋಗ್ತಾರೆ ಸಭಾಧ್ಯಕ್ಷರೇ. ಆಮೇಲೆ ಇಲ್ಲಿ ಈ ಮೇರೆ ಗೋಮಡಿಹಳ್ಳಿ ಹಳ್ಳ ಪ್ರದೇಶ, ಅರಣ್ಯ ಪ್ರದೇಶ, ಹಳೆಯೂರು ನತ್ತ ಅರಣ್ಯ ಪ್ರದೇಶ, ಗಣಿಗಲ ಮರದ ವಾಚ್ ಟವರ್, ಮೂಸಿ ಮರದ ಅಗ್ಗು ಅರಣ್ಯ ಪ್ರದೇಶ ಮತ್ತು ಸುತ್ತಮುತ್ತಲೆಲ್ಲ ಪ್ರದೇಶಗಳೆಲ್ಲ ಓಡಾಡ್ತಾರೆ. ಅಲ್ಲೆಲ್ಲೂ ಟಾರ್ಚು ರಾತ್ರಿ ಹೊತ್ತು ಕಾಣಿಸ್ಲಿಲ್ಲ. ಸಹಜವಾಗಿ ಟಾರ್ಚು ಬೆಳಕಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ ಇವರು. ಆಮೇಲೆ ಸಭಾಧ್ಯಕ್ಷರ 5 ಗಂಟೆ ಸಮಯದಲ್ಲಿ ಸೀರನಮುಡ ಅರಣ್ಯ ಪ್ರದೇಶದಲ್ಲಿ ಟಾರ್ಚ್ ಬೆಳಕು ಕಾಣಿಸುತ್ತೆ. ಅಲ್ಲಿ ಸದರಿ ಪ್ರದೇಶವು ಸ್ಪಷ್ಟವಾಗಿ ಕಾಣುವಂತಹ ಕರಡಿ ಕಲ್ಲು ಒಡ್ಡು ಎತ್ತರದ ಅರಣ್ಯ ಪ್ರದೇಶದಲ್ಲಿ ವೀಕ್ಷಿಸುವ ಸಲುವಾಗಿ ಬೆಳಗಿನ ಜಾವ ಅಂದಾಜು 5 ಗಂಟೆಗೆ ನಮ್ಮ ಸಿಬ್ಬಂದಿ ಕೂಡ ಹೋಗ್ತಾರೆ. ಅಲ್ಲಿ ಈ ಆಕ್ಟಿವಿಟೀಸು ಯಾವುದು ಈ ಟಾರ್ಚ್ ಇಟ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಸದರಿ ಕರಡಿ ಕಲ್ಲು ಒಡ್ಡು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಬಂಡೆಗಳು ಮತ್ತು ಪೊದೆಯ ಮರೆಯಲ್ಲಿ ಅವುತ್ತಿದ್ದ ಬೇಟೆಗಾರರು ಅರಣ್ಯ ಸಿಬ್ಬಂದಿ ನೋಡಿ ಆಕ್ರಮ ನಾಡ ಬಂದೂಕಿನಿಂದ ಗುಂಡಿನ ದಾಳಿ ಮಾಡಲು ಮುಂದಾಗಿದ್ದು ಗುಂಡಿನ ಕಿಡಿಯ ಬೆಳಕು ಸಿಬ್ಬಂದಿಗೆ ಗೋಚರವಾಗುತ್ತೆ ಸಭಾಧ್ಯಕ್ಷರೇ. ಆಮೇಲೆ ಶರಣಾಗಿ ಅಂತ ಹೇಳ್ತಾರೆ, ಶರಣಾಗೋದಿಲ್ಲ. ಆಮೇಲೆ ಸಭಾಧ್ಯಕ್ಷರೇ ಸದರಿ ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಆತ್ಮರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ಹಿತದೃಷ್ಟಿಯಿಂದ ಶ್ರೀ ಶಿವರಾಜು ಸಾಸಲವಾಡ ಗಸ್ತು ಅರಣ್ಯ ಪಾಲಕ ಇವರಿಗೆ ಇಲಾಖೆಯಿಂದ ವಿತರಿಸಲಾದ ಬಂದೂಕು ಸಂಖ್ಯೆ 672-1035ರಿಂದ ಕಿಡಿಯ ಬೆಳಕು ಗೋಚರವಾದ ದಿಕ್ಕಿನಲ್ಲಿ ದಾಳಿ ಮಾಡ್ತಾರೆ ಸಭಾಧ್ಯಕ್ಷರೇ. ಇವ್ರ ಹತ್ರ ಇದ್ದಿದ್ದು ಸ್ಲೈಡ್ ಆಕ್ಷನ್ ಗನ್ ಅಂತ ಪೆಲೆಟ್ಸ್ ಇರುತ್ತೆ. ಅದರಲ್ಲಿ ಆ ಪೆಲೆಟ್ಸ್ ಗನ್ನಲ್ಲಿ ಹೊಡೆದಾಗ ಏನಾಗುತ್ತೆ ಸಭಾಧ್ಯಕ್ಷರೇ, ಅದು ಒಂದೇ ತೂತು ಬೀಳೋದಿಲ್ಲ. ಒಂದು ಯಾವುದು ಬೇರೆ ಗನ್ ಆದರೆ ಒಂದು ಏಟ್ ಬೀಳೋದು, ಒಂದೇ ತೂತು ಬೀಳುತ್ತೆ. ಇದು ಸ್ಪ್ರೆಡ್ ಆಗುತ್ತೆ ಈಗ ಪೆಲೆಟ್ಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಒಂದೇ ಸಲ ಶೂಟ್ ಮಾಡಿದಾಗಲೂ ಇದು 3 ರೌಂಡ್ಸ್ ಮಾಡ್ತಾರೆ. 1 ರೌಂಡ್ಗೆ ಬೇಕಾದ್ರೆ 2-3 ಹೋಗ್ಬೋದು. 3 ರೌಂಡ್ಸ್ ಮಾಡ್ತಾರೆ ಅವರು. ಆ ಸಂದರ್ಭದಲ್ಲಿ ಸಭಾಧ್ಯಕ್ಷರೇ ಬೇಟೆಗಾರರು ಅಸ್ಪಷ್ಟವಾಗಿ ಗೋಚರಿಸಿರೋದ್ರಿಂದ ಸಿಬ್ಬಂದಿಯನ್ನು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಿದಾಗ ಬೇಟೆಗಾರರ ಸೊಂಟದಿಂದ ಮೇಲ್ಭಾಗದಲ್ಲಿ ಗುಂಡೇಟು ತಗಲಿದ್ದು ಸಿಬ್ಬಂದಿ ಯಾವುದೇ ದುರುದ್ದೇಶ ಸದರಿ ಕ್ರಮ ಕೈಗೊಂಡಿರೋದಿಲ್ಲ. ಕೆಲವರು ಕಾಮೆಂಟ್ ಮಾಡ್ತಾರೆ, ಇದು ಕಾಲಿಂದ ಕೆಳಗೊಡಿಬೇಕಾಗಿತ್ತು ಅಂತ. ಇದು ಬೆಳಿಗ್ಗೆ ಆಗಿರ್ತಕ್ಕಂಥದ್ದು 5 ಗಂಟೆಯಲ್ಲಿ ಸಭಾಧ್ಯಕ್ಷರ 5 ಗಂಟೆ 10 ನಿಮಿಷ. ಆ ಸಮಯದಲ್ಲಿ ಕತ್ಲಿರುತ್ತೆ. ಮತ್ತು ಕಾಡಲ್ಲಂತೂ ದಟ್ಟವಾದ ಕಾಡದು, ಇನ್ನೂ ಜಾಸ್ತಿ ಕತ್ಲು ಅಲ್ಲಿ ಇತ್ತು. ಅದರಿಂದ ಮನುಷ್ಯರು ಕಾಣಿಸ್ತಿರ್ಲಿಲ್ಲ. ಆ ಬ್ಯಾಟ್ರಿ ಇದು ಮತ್ತು ಗನ್ ಇದ್ರ ಮೇಲೆ ಇವರು ಶೂಟ್ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಆಮೇಲೆ ನಂತರ ಬೇಟೆಗಾರರ ನೋವಿನ ಶಬ್ದ ಕೇಳಿದ್ರಿಂದ ಸಿಬ್ಬಂದಿ ಟಾರ್ಚ್ ಬೆಳಕಿನಿಂದ ಪರಿಶೀಲಿಸಿ ನೋಡಲಾಗಿ ಓರ್ವ ಬೇಟೆಗಾರ ಸದರಿ ಸ್ಥಳದಿಂದ ಓಡುತ್ತಿರುವುದು ಕಂಡು 3 ಜನ ಬೇಟೆಗಾರರು ನೆಲದ ಮೇಲೆ ನೆರಳಾಗುತ್ತಾ ಬಿದ್ದಿರುತ್ತಾರೆ ಸಭಾಧ್ಯಕ್ಷರೇ. ಒಬ್ಬ ಮಹಿಮ್ ದಾಸ್ ಅಂತ ಓಡೋಗ್ಬಿಡ್ತಾನೆ. ಇನ್ನಿಬ್ರು ತೀರೋಗ್ತಾರೆ. ಒಬ್ಬನಿಗೆ ಕಾಲು ಗಾಯ ಆಗಿರುತ್ತೆ. ಗಾಯ ಅಂದರೆ ಕಾಲು ಬೇರೆ ಆಗಿರುತ್ತೆ. ಆಮೇಲೆ ಮಾನವೀಯತೆ ದೃಷ್ಟಿಯಿಂದ ಸಭಾಧ್ಯಕ್ಷರೇ ಇವ್ರನ್ನ ಇದಕ್ಕೆ ತಗೊಂಡೋಗ್ತಾರೆ, ಹನೂರಿಗೆ. ಅಲ್ಲಿ ಡಾಕ್ಟರ್ ಇರೋದಿಲ್ಲ. ಆಮೇಲೆ ಕೊಳ್ಳೇಗಾಲಕ್ಕೆ ತಗೊಂಡೋಗ್ತಾರೆ ಸಭಾಧ್ಯಕ್ಷರೇ. ಅಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ, 3 ಜನ ಇವರು ತೀರೋಗಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ KR ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಮ್ಗೆ ಅವರು ಅಲ್ಲಿ ಪೊಲೀಸು ಅಧಿಕಾರಿಗಳು ತೀರ್ಮಾನ ತಗೊಂಡು
KR ಆಸ್ಪತ್ರೆ ಮೈಸೂರಿಗೆ ತೊಗೊಂಡೋಗ್ತಾರೆ ಸಭಾಧ್ಯಕ್ಷರೇ. ಈ ಕೃತ್ಯದಲ್ಲಿ ಭಾಗಿಯಾಗಿದ್ದವರು ಅಂತೋಣಿ ಸ್ವಾಮಿ ಬಿನ್ ಪೆರಿಯಾಸ್ವಾಮಿ 50 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ. ಮತ್ತು ಮರಿಮಂಗಲ ಗ್ರಾಮ ಜಾನ್ ರೋಸ್ ಪೀಟರ್ ಯಾಕೂಬ್ ಅಂತ 42 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ, ಜಗನ್ನಾಥ್ ದೊಡ್ಡಿ ಗ್ರಾಮ. ಆಮೇಲೆ ಕುಮಾರ್ ಸಾವಾರಿಯಪ್ಪನ್ 33 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಇಟಾಚಿ ಆಪರೇಟ್ರು. ಮತ್ತು ಇನ್ನೊಬ್ಬರು ಅದಾಗಲೇ ಇದು ದಾಸ್ ಹೇಳಿದಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.